ನಮಸ್ಕಾರ. ಗುರುಪೂಜೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಒಂದು ಸಂಪ್ರದಾಯ, ಸಂಸ್ಕೃತಿ. ಸೊ ಗುರುವಿನಿಂದಲೇ ಅರಿವು, ಗುರುವಿನಿಂದಲೇ ಜೀವನ ಅನ್ನುವಂಥ ನಮ್ಮ ಪದ್ಧತಿ ಬಂದಿದೆ. ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ. ಶಿಕ್ಷಕರು, ಸಮಾಜ, ದೇಶ, ಇತಿಹಾಸ, ಸಂಸ್ಕೃತಿ ಇದೆಲ್ಲವೂ ಕೂಡ ನಮಗೆ ಗುರುವಿನ ಸ್ಥಾನದಲ್ಲಿ ಇಟ್ಟು ನಮಗೆ ಮಾರ್ಗದರ್ಶನ ಮಾಡಿದಂಥ ಶ್ರೇಷ್ಠ ಸಂಸ್ಕೃತಿ ಸಂಪ್ರದಾಯ ನಮ್ಮದು. ಸೊ ಇದು ಶಂಕರಾಚಾರ್ಯರಿರ್ಬೋದು, ಕನಕದಾಸರಿರ್ಬೋದು, ಸಮರ್ಥ ರಾಮದಾಸರಿರ್ಬೋದು, ಹೀಗೆ ಅನೇಕ ಗುರು ಪರಂಪರೆ ನಮ್ಮ ದೇಶದಲ್ಲೇ ನಡ್ಕೊಂಡು ಬಂದಿದೆ. ಸೊ ಅಂಥ ಶ್ರೇಷ್ಠವಾದಂಥ ಗುರುಪೂಜೆ, ಗುರುಪೌರ್ಣಿಮೆ, ಆಷಾಢ ಶುದ್ಧ ಏಕಾದಶಿಯ ದಿನ ಗುರುಪೌರ್ಣಿಮೆ 29ನೇ ತಾರೀಕು, ಜುಲೈ 29 ಇಡೀ ದೇಶದಲ್ಲಿ ಆಚರಣೆ ಆಗುತ್ತೆ. ಸೊ ನಾನು ರಾಯಭಾಗ್, ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಡೀತಾ ಇರುವಂಥ, ಸನಾತನ ಸಂಸ್ಥೆಯಿಂದ ನಡೀತಾ ಇರುವಂಥ ಗುರುಪೌರ್ಣಿಮೆ ಉತ್ಸವದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಸಾಯಂಕಾಲ ಇರೋದು ಎಲ್ಲ ಹಿಂದೂಗಳು, ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದಗಳನ್ನು ಮರೆತು ಎಲ್ಲ ಹಿಂದೂಗಳು ಈ ಶ್ರೇಷ್ಠ ಗುರುವಿನ ವಂದನೆಗೆ, ಗುರುವಿನ ಆಶೀರ್ವಾದಗಳಿಗೆ, ಗುರುವಿಗೆ ನಮನ ಸಲ್ಲಿಸೋಗೋಸ್ಕರ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅನ್ನುವಂಥ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.